ಫಸ್ಟ್ ಟೈಮ್ ಎಮ್ ಎಲ್ ಎ ಆಗೋದಕ್ಕೆ ನಮ್ಮ ತಂದೆಯವರೇ ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಹಾಕ್ದಂಗೆ ಮಾಡಿ ಭಾಳ ದೊಡ್ಡ ಪಾತ್ರ ಆಯಿತು. JDSನಿಂದ ಹೊರಗಡೆ ಬಂದು ಕಾಂಗ್ರೆಸ್ ಬೈ ಎಲೆಕ್ಷನ್ ನಿಂತಿದ್ದರು. ನಾವು ಅವರಿಗೆ ಸಹಾಯವನ್ನು ಮಾಡಿದ್ವಿ. ಆದರೆ ಅವ್ರು ಕಾಂಗ್ರೆಸ್ಗೆ ಹೋದ್ಮೇಲೆ ನಮ್ಮದು ಅವ್ರದ್ದು ರಾಜಕೀಯ ನೆಂಟಿಲ್ಲ. ಅವ್ರ ರಾಜಕಾರಣ ಅವ್ರಿಗೆ, ನಮ್ಮ ರಾಜಕಾರಣ ನಮ್ಮ. ಅವ್ರನ್ನ ತೆಗೆ ಮುಖಾಂತರ ನಾಯಕತ್ವಕ್ಕೆ ಕೊಡಲೇಬೇಟನ್ನು ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೆ. ಅವರ ಗೌರವಕ್ಕೆ ಧಕ್ಕೆ ತರೋ ರೀತಿಯಲ್ಲಿ ಕಾಂಗ್ರೆಸ್ನವ್ರು ನಡೆದಿದ್ದಾರೆ. ಸಿದ್ದರಾಮಯ್ಯನವರು ಸುಮಾರು 4 ವರ್ಷದ ಕಾಲ ಈ ಕರ್ನಾಟಕ ರಾಜಕಾರಣದಲ್ಲಿ ಅವರು 83ರಲ್ಲಿ ಜಾರ್ಜ್ ಫರ್ನಾಂಡಿಸ್ ಪಾರ್ಟಿಯಿಂದ ಆರಿಸಿ ಬಂದಿದ್ದರು. ಅವಾಗ ನಮ್ಮ ತಂದೆಯವರೇ ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಹಾಕ್ದಂಗೆ ಮಾಡಿ ಅವ್ರು ಫಸ್ಟ್ ಟೈಮ್ ಎಮ್ ಎಲ್ ಎ ಆಗೋದಕ್ಕೆ ಭಾಳ ದೊಡ್ಡ ಪಾತ್ರ ಆಯಿತು. ಅವರು ಕೂಡ ನಮ್ಮ ತಂದೆಯವರಿಗೆ ಅಷ್ಟೇ ಆತ್ಮೀಯರಾಗಿದ್ದರು, ಬೆಂಬಲ ಕೊಟ್ಟರು. ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾದರು. ನಮ್ಮ ತಂದೆಯವರ ಕ್ಯಾಬಿನೆಟ್ನಲ್ಲಿ ಸದಸ್ಯರಿದ್ದರು. ರಾಮಕೃಷ್ಣ ಹೆಗಡೆ ಅವ್ರ ಕ್ಯಾಬಿನೆಟ್ ಸ್ಟೇಟ್ ಮಿನಿಸ್ಟರ್ ಇದ್ದರು. ನಮ್ಮ ತಂದೆಯವರ ಅವ್ರನ್ನ ಕ್ಯಾಬಿನೆಟ್ ಮಂತ್ರಿ ಮಾಡಿದರು, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಎಲ್ಲ ಮಾಡಿದರು. ಆ ದಿನಗಳೆಲ್ಲ ನೆನಪಾಗ್ತದೆ. ಎಲ್ಲಕ್ಕಿಂತ ಹೆಚ್ಚು ಅವರ ಅಹಿಂದ ಮಾಡಿದಾಗ, ಮೊದಲನೇ ಅಹಿಂದ ಸಭೆ ಹುಬ್ಬಳ್ಳಿಯಲ್ಲಿ ಆದಾಗ ನಾನು ಒಬ್ಬನೇ ಬಹುತೇಕವಾಗಿ ಅಹಿಂದ ವರ್ಗ ಬಿಟ್ಟು ನಾನೊಬ್ಬನೇ ಅವತ್ತು ಮುಖ್ಯ ಭಾಷಣವನ್ನು ಮಾಡಿದ್ದೆ. ಮೊನ್ನೆ ಸಿದ್ದರಾಮಯ್ಯ ಅವರು ಹೊರಟ್ಟಿಯವರ ಸನ್ಮಾನ ಸಮಾರಂಭದಲ್ಲಿ ಬಂದಾಗ ಅಲ್ಲಿ ಅವರೇ ನೆನಪು ಮಾಡಿದ್ರು, ಈ ಜಾಗ ನೆನಪಿದೆ ನಿನಗೆ, ಇಲ್ಲೇ ಸ್ಟೇಜ್ ಇತ್ತು, ಇಲ್ಲಿಂದನೇ ನೀನೇ ಮಾತಾಡಿದ್ದಿ, ನೀನು ಮಾತಾಡಿದ್ದು ಭಾಳ ದೊಡ್ಡ ಪಬ್ಲಿಸಿಟಿ ಆಗಿತ್ತು ಅಂತ. ಹೌದು ಅಂತ ಹೇಳಿದ್ರು. ನೀನು ಬಂದಿದ್ದು ನಮಗೆ ಆನೆ ಬಲ ಬಂದಂಗೆ ಬಂತು. ಅದೊಂದು ಪ್ರಕರಣ, ಮತ್ತು ಇನ್ನೂ ಹಲವಾರು ಪ್ರಕರಣಗಳಿದ್ದಾವೆ. ಅದೆಲ್ಲವನ್ನು ಹೇಳುವಂಥದ್ದು ಸರಿಯಲ್ಲ. ಸೂಕ್ತ ಸಮಯದಲ್ಲಿ ಬೇರೆ ನೆನೆಸ್ಕೊಳ್ಳೋದಾದರೆ ಅಂಥ ಒಳ್ಳೆ ಘಟನೆ. ಆಮೇಲೆ ಇನ್ನೊಂದು 2007ರಲ್ಲಿ ಅವರು JDSನಿಂದ ಹೊರಗಡೆ ಬಂದು ಕಾಂಗ್ರೆಸ್ ಬೈ ಎಲೆಕ್ಷನ್ ನಿಂತಿದ್ದರು. ಆ ಸಂದರ್ಭದಲ್ಲೂ ಕೂಡ ಭಾಳಷ್ಟು ಅಪೇಕ್ಷೆ ಮಾಡಿದರು. ನಾವು ಅವರಿಗೆ ಸಹಾಯವನ್ನು ಮಾಡಿದ್ವಿ. ಯಾವಾಗ ಕಷ್ಟ ಕಾಲ ಇದೆ ಅವಾಗೆಲ್ಲ ನಾವು ಅವ್ರ ಜೊತೆ ನಿಂತಿದ್ವಿ. ಒಂದೇ ಮಾತಾಡಿ ಹೇಳ್ಬೋದು. ಆದರೆ ಅವ್ರು ಕಾಂಗ್ರೆಸ್ಗೆ ಹೋದ್ಮೇಲೆ ನಮ್ಮದು ಅವ್ರದ್ದು ರಾಜಕೀಯ ನೆಂಟಿಲ್ಲ. ಅವ್ರ ರಾಜಕಾರಣ ಅವ್ರಿಗೆ, ನಮ್ಮ ರಾಜಕಾರಣ ನಮಗೆ. ಸೈದ್ಧಾಂತಿಕವಾಗಿ ನಮಗೆ ಅವ್ರಿಗೆ ಭಾಳಷ್ಟು ವ್ಯತ್ಯಾಸ. ಅದಕ್ಕೆ ಯಾವುದೇ ರೀತಿ ನಾವು ರಾಜಕೀಯದಲ್ಲಿ ಎಂದೆಂದೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಅವರು ಆಗಿಲ್ಲ, ನಾವು ಆಗಿಲ್ಲ. ಆದರೆ ವೈಯಕ್ತಿಕ ಸ್ನೇಹ, ಗೌರವ ಎಲ್ಲ ಇತ್ತು. ಒಬ್ಬ ಸಮಾಜವಾದಿಯ ಹಿನ್ನೆಲೆಯಲ್ಲಿ ಸಮಾನತೆ, ಸಾಮಾಜಿಕ ನ್ಯಾಯ ಬಗ್ಗೆ ಕಳಕಳಿ ಇರುವಂಥ ಒಬ್ಬ ನಾಯಕ. ಇವತ್ತು ಅವ್ರನ್ನ ತೆಗೆ ಮುಖಾಂತರ ವಿಶೇಷವಾಗಿ ಹಿಂದುಳಿದ ವರ್ಗದ ಒಂದು ನಾಯಕತ್ವಕ್ಕೆ ಕೊಡಲೇಬೇಟನ್ನು ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೆ. ಕಾಂಗ್ರೆಸ್ನವ್ರು ಯಾವಾಗಲೂ ಕೂಡ ಬದ್ಧತೆ ಇರಲಿಲ್ಲ. ಹಿಂದುಳಿದ ವರ್ಗವನ್ನು ನಿರಂತರವಾಗಿ ಬಳಕೆ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ SC ST ಕೂಡ ಬಳಕೆ ಮಾಡ್ಕೊಂಡು ಬಂದಿದ್ದಾರೆ. ಮಂಡಲ್ ಕಮಿಷನನ್ನು ಅನುಷ್ಠಾನ ಮಾಡೋದ್ರಿಂದ ಹಿಡಿದು ಗೌರ್ಮೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಕೊಡೋದ್ರಿಂದ ಹಿಡಿದು ಎಂದೂ ಕೂಡ ಕಾಂಗ್ರೆಸ್ ಮಾಡಲಿಲ್ಲ. ರಾಜೀವ್ ಗಾಂಧಿಯವರಿದ್ದಾಗ OBCಗೆ ರಿಸರ್ವೇಷನ್ ಯಾಕೆ ಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಆಡಿದರು. ಮುಂದೆ VP ಸಿಂಗ್ ಅವರು ಬಂದ ಮೇಲೆ ಅದನ್ನು ಅನುಷ್ಠಾನ ಮಾಡಿದ್ರು. ಅದನ್ನು ಹೊಡೆದಾಕಬೇಕು ಅಂಥೇಳಿ ರಾಹುಲ್ ಗಾಂಧಿ ನಾಟಕೀಯವಾಗಿ OBC ಬಗ್ಗೆ ಅವಾಗ ಮಾತಾಡ್ತಾ ಇದ್ದ. ಜಾತಿ ಗಣತಿ ಬಗ್ಗೆ ಮಾತಾಡ್ತಾ ಇದ್ದ. ಜಾತಿ ಗಣತಿಯಿಂದ ಅವ್ರಿಗೆ ಹೆಂಗೆ ನ್ಯಾಯ ಸಿಗುತ್ತೆ ಅಂತ ಯಾವತ್ತೂ ಹೇಳಿಲ್ಲ. ಅದು ಜಾತಿ ಗಣತಿ ಆಗಬೇಕು. ಈಗ OBC ನಾಯಕ ಇರೋ ಒಬ್ಬ ಚೀಫ್ ಮಿನಿಸ್ಟರ್ ತೆಗೆದ ಮೇಲೆ OBC ಬಗ್ಗೆ ಬದ್ಧತೆ ಏನಿದೆ ಇವತ್ತು. ಹೀಗಾಗಿ OBC ಜನ ಯಾರು ಬೆಂಬಲ ಕೊಟ್ಟಿದ್ದರು, ವಿಶೇಷವಾಗಿ ಕರ್ನಾಟಕದಲ್ಲಿ, ಅವ್ರು ಭ್ರಮ ನಿರಸನ ಆಗಿದೆ, ಆಕ್ರೋಶಗೊಂಡಿದ್ದಾರೆ. ಇದರ ಮುಂದಿನ ಪರಿಣಾಮ ಎಲೆಕ್ಷನ್ ಖಂಡಿತವೂ ಆಗ್ತದೆ. ಸಿದ್ದರಾಮಯ್ಯ ಸುಮ್ಮನೆ ಇರ್ಬೋದು, ಆದರೆ ಅವ್ರ ಭಾವನೆಗಳನ್ನು ಅರ್ಥ ಮಾಡ್ಕೊಂಡಂಥ ಜನಾಂಗ ಅವ್ರಿಗೆಲ್ಲರೂ ಕೂಡ ಅರ್ಥ ಆಗ್ತದೆ.
ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ಆಗ್ತದೆ. ಅಹಿಂದ ನಾಯಕರೇ ಅವರು ವೋಟ್ ಬ್ಯಾಂಕ್ ಆಗಿದ್ದು ಒಂದು ದೊಡ್ಡ ಶಕ್ತಿಯಾಗಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಂಥ ಪರಿಸ್ಥಿತಿ ಆಯಿತು. ಈಗ ಅದೇ ನಾಯಕನಿಗೆ ಒತ್ತಡದಿಂದ ಇಳಿಸಿದ್ರು ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಇದು ಬಿ ಜೆ ಪಿಗೆ ಎಷ್ಟು ಪ್ಲಸ್ ಆಗುತ್ತೆ ಸರ್? ಬಿ ಜೆ ಪಿಗೆ ಪ್ಲಸ್ ಮೈನಸ್ ಅನ್ನೋದಕ್ಕಿಂತ ಯಾರು ಅವ್ರನ್ನ ನಂಬ್ಕೊಂಡಿದ್ರು ಮತ್ತು ಒ ಬಿ ಸಿ ವರ್ಗ ನಮ್ಮ ನಾಯಕ ಅಂತ ಹೇಳಿ ತಿಳ್ಕೊಂಡಿದ್ರು, ಅವರ ಗೌರವಕ್ಕೆ ಧಕ್ಕೆ ತರೋ ರೀತಿಯಲ್ಲಿ ಕಾಂಗ್ರೆಸ್ನ ನಡ್ಕೊಂಡಿದ್ದಾರೆ, ಆಘಾತ ಆಗಿದೆ ಅವರು. ಹೀಗಾಗಿ ಅದರ ರಾಜಕೀಯ ಪರಿಣಾಮ ಖಂಡಿತವಾಗೂ ಆಗ್ತದೆ, ಅದರ ಎರಡನೇ ಮಾತೇ ಅಲ್ಲ. ಈಗಿನ ಕಾಲದಲ್ಲಿ ಯಾರೂ ಕೂಡ ದಡ್ರಿಲ್ಲ, ಎಲ್ಲ ವರ್ಗದವರು ಕೂಡ ಬುದ್ಧಿವಂತರಾಗಿದ್ದಾರೆ. ಎರಡನೇದಾಗಿ ಅವ್ರು ಬಿಟ್ಟರು ಕೂಡ ದಲಿತ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು ದಲಿತರಲ್ಲಿ ಒಂದು ಆಶಾಭಾವನೆ ಇತ್ತು, ಅದು ಕೂಡ ಆಗಿಲ್ಲ. ಹೀಗಾಗಿ ಎಂಟೈರ್ ಅಹಿಂದದಲ್ಲಿ ಅಲ್ಪಸಂಖ್ಯಾತರ ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ. ಮೊನ್ನೆ ದಾವಣಗೆರೆಯನ್ನು ನೋಡಿದಾಗಲೂ ಕೂಡ ಅವರು ಕೂಡ ಪರ್ಯಾಯ ನಮ್ಮನ್ನೇನು ಗ್ರಾಂಟೆಡ್ ತೊಗೋಬೇಡಿ ಅಂತ ಹಲವಾರು ಸಭೆಗಳನ್ನು ಕೂಡ ಮಾಡಿದ್ದಾರೆ. ಸೊ ಆ ಎಲ್ಲ ವರ್ಗದಲ್ಲೂ ಅಸಮಾಧಾನ ಇದೆ. ನಾವು ನಮ್ಮ ಪಕ್ಷವನ್ನು ಇನ್ನಷ್ಟು ಬಲಿಷ್ಠ ಕಟ್ಟಿ ಸಾಮಾಜಿಕ ಸೋಷಲ್ ಇಂಜಿನಿಯರಿಂಗ್ ಅಂತ ನಾವೇನು ಕರಿತೀವಿ, ಅದನ್ನು ನಾವು ಒತ್ತನ್ನು ಕೊಟ್ಟರೆ ನಮಗೆ ಖಂಡಿತವಾಗೂ ರಾಜಕಾರಣದಲ್ಲಿ ಅದರ ಉಪಯೋಗ ಆಗ್ತದೆ, ಲಾಭ ಆಗ್ತದೆ. ಅದರ ಬಗ್ಗೆ ನಮ್ಮ ಪಕ್ಷ ಚಿಂತನೆ ಮಾಡಿದೆ. ಸರ್, ಸಿದ್ದರಾಮಯ್ಯವರು ಪ್ರತಿ ಬಾರಿ 5 ವರ್ಷ ಸರ್ಕಾರ ನೀವೇ ಸಿ ಎಮ್ ಆಗಿರ್ತೀರ ಅಂದರೆ ನಮ್ಮ ಸರ್ಕಾರ 5 ವರ್ಷ ಇರ್ತೈತೆ ಅಂತ ಹೇಳ್ತಿದ್ರು. ನಾವು 5 ವರ್ಷ ಸಿ ಎಮ್ ಇರ್ತೇನೆ ಅಂತ ಹೇಳ್ತಿರ್ಲಿಲ್ಲ. ಈ ಮುಂದಿನ ಇದರಲ್ಲಿ 5 ವರ್ಷ ಕಂಪ್ಲೀಟ್ ಮಾಡುತ್ತೆ ಅನ್ನಿಸ್ತದೆ ಸರ್ ಕಾಂಗ್ರೆಸ್ ಈಗ ಸಿದ್ದರಾಮಯ್ಯನು ಇಳಿದ ಮೇಲೆ? ಅಲ್ಲ, ಅದು ನಂಬರ್ ಅಂತೂ ಇದೆ ಅವ್ರಿಗೆ. ನಂಬರ್ ಒಳ ಜಗಳ ಯಾವುದೇ ರೀತಿ ತೊಂದರೆ ಇಲ್ಲ ಅವ್ರಿಗೆ ನನ್ನ ಪ್ರಕಾರ. ಒಳ ಜಗಳ. ಆದರೆ ಈ ಸಿದ್ದರಾಮಯ್ಯವ್ರ ಬೆಂಬಲಿಗರು ಏನು ಮಾಡ್ತಾರೆ, ಅವ್ರು ಎಷ್ಟು ಜನಕ್ಕೆ ಸಚಿವ ಸಂಪುಟ ಸಿಗುತ್ತೆ, ಯಾರು ಹೊರಗೆ ಬರ್ತಾರೆ, ಮತ್ತು ಎಷ್ಟು ಜನ ಶಾಸಕರಿಗೆ ಅವಕಾಶ ಸಿಗುತ್ತೆ, ಬರುವಂಥ ದಿನಗಳಲ್ಲಿ ಮುಖ್ಯಮಂತ್ರಿ ಬಹುತೇಕವಾಗಿ ಡಿ ಕೆ ಶಿವಕುಮಾರ್ ಅವರು ಆಗ್ತಾರೆ, ಅವ್ರು ಹೆಂಗೆ ನಡೆಸ್ಕೊಳ್ತಾರೆ, ಅದ್ರ ಮೇಲೆ ಭಾಳಷ್ಟು